ಡಿಕೆ ಮಾತಾಡ್ತಾರೆ ಸೌಜನ್ಯ ಭೇಟಿ ಅವ್ರದ್ದೇನೋ ಪಾಪ ಏನೋ ಶೂಟಿಂಗ್ ಏನೋ ಬೇರೆ ಏನೋ ಕೇಳ್ತೆ ಯಾವ್ದು ಜಾಗದ ವಿಚಾರ ಬಂದಿದ್ದಾರೆ ಬಿಟ್ರೆ ಬೇರೆ ಏನಿಲ್ಲ. ಬೇರೆ ನಥಿಂಗ್, ನೋ ಪಾಲಿಟಿಕ್ಸ್, ನಥಿಂಗ್. ನಾನೇನು ಪಾಪ ಪಾಲಿಟಿಕ್ಸ್ ಮಾಡಲಿ. ಆಸ್ ಅ ಫ್ರೆಂಡ್ ಬಂದಿದ್ರು, ಭೇಟಿ ಮಾಡಿದ್ರು, ಪ್ರಾಬ್ಲಮ್ ಇತ್ತು, ಅದಕ್ಕಾಯ್ತು ಹೇಳ್ತೀನಿ ಅಂತ ಹೇಳಿದ್ದೀನಿ. ಸರ್, ಕಳೆದ 3-4 ತಿಂಗಳಿಂದ ಏರ್ಪೋರ್ಟ್ ಮಾಡಬೇಕು ಅಂತೇಳಿ ಬಹಳ ಪ್ರಯತ್ನ ಮಾಡ್ತಾ ಇದ್ದೀರಿ. ಬಿಡದಿ ಹತ್ರ ತಗೊಂಡು ಹೋಗ್ಬೇಕು ಅಂತ ಹೇಳಿ ಈಗ ಒಂದು ಕಡೆ ಮಾಜಿ ಪ್ರಧಾನಿಗಳು, ಸಂಸದರು ಮತ್ತೆ ಕುಮಾರಸ್ವಾಮಿ ಅವರು ಡಿಮ್ಯಾಂಡ್ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಕ್ರೆಡಿಟ್ ಫಸ್ಟ್ ಕಾವೇರಿ ಮೇಕೆದಾಟು ಪರ್ಮಿಷನ್ ಕೊಡಿಸ್ತೀನಿ, ಒಂದೇ ದಿನಕ್ಕೆ ಪ್ರೈಮ್ ಮಿನಿಸ್ಟರ್ ಸೈನ್ ಹಾಕ್ತೀನಿ ಅಂತ ಹೇಳಿದ್ರಲ್ಲ, ಫಸ್ಟ್ ಅದು ಮಾಡ್ಲಿ ಆಯ್ತಾ. ಅವ್ರಿದ್ದಾಗ ಏನೋ ಪಾಪ ಮಾಡಕ್ ಆಗ್ಲಿಲ್ಲ. ಈಗ ನಾವೇನೋ ಮಾಡಕ್ ಹೊರಟಿದೀವಿ, ಅದಕ್ಕೆ ನಾವು ತೀರ್ಮಾನ ಮಾಡಕ್ಕಾಗಲ್ಲ. ಎಲ್ಲಿರ್ಬೇಕು, ಬಿಡದಿ ಇರ್ಬೇಕಾ, ನೆಲಮಂಗಲ ಇರ್ಬೇಕಾ, ತುಮಕೂರು ಇರ್ಬೇಕಾ, ಸೋಲೂರು ಇರ್ಬೇಕಾ ಅನ್ನೋದು ನಾವೇನು ತೀರ್ಮಾನ ಮಾಡಕ್ಕಾಗಲ್ಲ. ಅದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರು ಪ್ಲಸ್ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು, ಅವ್ರಿಗೆ ಅಗ್ರಿಮೆಂಟ್ ಇದೆ ಇಷ್ಟು ವರ್ಷ ಮಾಡಬಾರ್ದು ಅಂತ. ಅವ್ರು ತೀರ್ಮಾನ ಮಾಡ್ತಾರೆ. ಅದಾದ್ಮೇಲೆ ನಮ್ಮ ಡಿಪಾರ್ಟ್ಮೆಂಟಲ್ಲೆಲ್ಲ ಅದಕ್ಕೆಲ್ಲ ಫೀಸಿಬಿಲಿಟಿ ಎಲ್ಲ ನೋಡ್ತಾ ಇದ್ದಾರೆ. ಯಾರೋ MB ಪಾಟೀಲ್ಗೆ ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿ ಇದ್ದಾರೆ, ಅವರು ಫೀಸಿಬಿಲಿಟಿ ನೋಡ್ತಾ ಇದ್ದಾರೆ. ಅದನ್ನ ಚೀಫ್ ಮಿನಿಸ್ಟರ್ ಹತ್ರ, ನನ್ನ ಹತ್ರ ಫಸ್ಟ್ ಒಂದು ರೌಂಡ್ ಮಾತಾಡ್ತಾರೆ. ಮಾತಾಡಾದ್ಮೇಲೆ ಕ್ಯಾಬಿನೆಟ್ ತೆಗೆದುಕೊಂಡು ಹೋಗ್ತೀವಿ. ಅದಾದ್ಮೇಲೆ ಎಲ್ಲಿ ಮಾಡಬೇಕು ಅಂತ ಡೆಲ್ಲಿ ಅವ್ರ ಅಪ್ರೂವಲ್ ತಗೊಂಡು ಡಿಸಿಷನ್ ತಗೊಳ್ತೀವಿ. ಇದು ನಾವು ಸುಮ್ಮನೆ ನಾನು ಏಕಾಬೇಕು ನನಗೆ ಆಸೆ ಇರ್ಬೋದಪ್ಪ, ನನ್ನ ಇಲ್ಲಿ ಮಾಡಲಿ, ನಮ್ಮೂರಲ್ಲಿ ಮಾಡಲಿ ಅಂತ ಹಂಗೆಲ್ಲ ಮಾಡಕ್ ಆಗಲ್ಲ. ದಟ್ ಇಸ್ ಎ ವೆರಿ ಸ್ಕೋಪ್ ಇದೆ. 25 ಕಿಲೋಮೀಟರ್ 40 ಕಿಲೋಮೀಟರ್ ಏನೋ ಇದೆ. ಆಮೇಲೆ ಗುಡ್ಡೆಗಳು ಇರಬಾರ್ದು, ಫ್ಲೈಯಿಂಗ್ ಝೋನ್ ಇರಬೇಕು, ಅವೆಲ್ಲ ಏನೇನೋ ಇದೆ. 4,400 ಎಕರೆ ಏನೋ ಬೇಕು ಅಂತ ಹಿಂದೆ ಎಲ್ಲ ನಾನು ಈ ಏರ್ಪೋರ್ಟ್ ಮಾಡ್ಬೇಕಾದ್ರೆ ನಾನೇ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದೆ. ಅದಕ್ಕೊಂದು ಇದಿದೆ, ಟೆಕ್ನಿಕಲ್ ಇದಿದೆ. ಸೊ ಆ ಟೆಕ್ನಿಕಲ್ ಮೇಲೆ ತೀರ್ಮಾನ ಮಾಡಬೇಕು. ಜಮೀನುಗಳು ಎಲ್ಲಾದವ್ರು ಪಕ್ಕದಲ್ಲಿರೋರು ಮಾಡ್ಕೋತಾರಪ್ಪ, ನಾನು ಮಾಡ್ಕೋತೀನಿ ನನ್ನ ಜಮೀನ್ ಪಕ್ಕ. ಸರ್, ನಿನ್ನೆ ಸಂತೋಷ್ ಲಾಡ್ ಅವ್ರು ಮಾತಾಡೋಕೆ ಹೇಳಿದ್ದಾರೆ, ಇದು ಹಿಂದೂ ಅನ್ನೋ ಪದ ತಂದಾಕಿದೆ ಕಾಂಗ್ರೆಸ್, ಹಿಂದೂ ಅನ್ನೋ ಪದ ಹಿಂದೆ ಇರ್ಲಿಲ್ಲ ಅಂತ. ಆಯ್ತು, ನನ್ಗೆ ಗೊತ್ತಿಲ್ಲ ನೋಡಪ್ಪ. ನನಗೆ ಯಾವ ಎಕ್ಸಿಟ್ ಪೋಲ್ ಬಗ್ಗೆನೂ ನಂಬಿಕೆ ಇಲ್ಲ. ಐ ಡೋಂಟ್ ಬಿಲೀವ್ ಇನ್ ಎಕ್ಸಿಟ್ ಪೋಲ್. ಮತದಾರ ಏನ್ ತೀರ್ಮಾನ ಮಾಡ್ತಾರೋ ಅದನ್ನ ನಾವು ಕಾಯ್ಕೊಂಡು ಇರೋಣ. ಸುಗ್ರೀವಾಜ್ಞೆ ಸರ್, ಸುಗ್ರೀವಾಜ್ಞೆ ಆಯ್ತು, ಗವರ್ನರ್ಗೆ ಕಳಿಸ್ತಾ ಇದ್ದಾರೆ. ಚೀಫ್ ಮಿನಿಸ್ಟರ್ ಎಲ್ಲ ರೆಡಿ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ, ಗವರ್ನರ್ಗೆ ಕಳಿಸ್ತಾ ಇದ್ದಾರೆ. ಗವರ್ನರ್ ಕಳಿಸಿದ ತಕ್ಷಣ